ನಮಸ್ಕಾರ. ಫೀಮೇಲ್ ಓರಿಯೆಂಟೆಡ್ ಫಿಲಿಮ್ ಅಂದರೆ ರವಿಚಂದ್ರನೇ ಕರಿಬೇಕಲ್ವ ಅವರು. ಆ್ಯಕ್ಚುಲಾಗಿ ಅವರು ಐ ಥಿಂಕ್ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಹತ್ರ ಒಂದು 6-7 ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವ್ರ ಆಟ. ಆಮೇಲೆ ಮ್ಯಾಥ್ಯೂ ಈಸ್ ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡು ನನಗೆ. ತುಂಬ ಒಳ್ಳೆ ಡಿಸಿಪ್ಲಿನ್ಡು ನಡ್ಕೊಳ್ಳೋವಂಥ ಒಂದು ಪಾತ್ರ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ. ಅವರು ನನಗೆ ರವಿ ಬೋಪಣ್ಣ ಸಿನಿಮಾಯಿಂದ ಪರಿಚಯ ಅವರು. ಅದಕ್ಕೆ ಮುಂಚೆನೂ ಗಾಂಧಿನಗರಲ್ಲಿದ್ದಾರೆ. ಬಟ್ ವೆರಿ ಸಿಂಪಲ್ ಪರ್ಸನ್ ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ. ಅವ್ರು ಇದನ್ನು ನೀವೇ ಮಾಡಬೇಕು, ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು, ಒಂದು ತೂಕವಾಗಿರೋ ಪಾತ್ರ. ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ. ಈ ತೂಕ ಅಲ್ಲ, ಜನರಲ್ಲಾಗಿ ಆ ತೂಕ. ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ. ನಾನು ಇನ್ನೂ ಏನೋ ಶೂಟಿಂಗ್ ಮಾಡ್ತಾರೆ ಅನ್ಕೊಂಬಂದರೆ ಸ್ಟ್ರೈಟವೇ ಫಸ್ಟೇ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು. ಇವ್ರನ್ನೆಲ್ಲ ಇವತ್ತೇ ನಾನು ಪರಿಚಯ ಮಾಡ್ಕೋತಿರೋದು. ಇವರು ಐ ಥಿಂಕ್ ಅಮೈರಾ ಅಂತ ಹೊಸ ಹುಡುಗಿ. ಅವ್ರು ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ. ಇವರೆಲ್ಲ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ. ಮೋಸ್ಟ್ಲಿ ಇನ್ನು ಇವ್ರನ್ನೆಲ್ಲ ಇವಾಗ ಪರಿಚಯ ಮಾಡ್ಕೋತಾ ಹೋಗ್ತೀನಿ, ಇವರೆಲ್ಲ ಏನೇನು ಪಾತ್ರಗಳು ಮಾಡ್ತಾರೆ ಅನ್ನೋದು. ಆ್ಯಂಡ್ ಫ್ಯಾನ್ ಆಫ್ ಮಾಡಲು ಓಕೆ, ಅಷ್ಟೇ, ಬೇರೆ ಏನಿಲ್ಲ. ಇನ್ನು ನೋಡೋಣ, ಇನ್ನು ಹೋಗ್ತಾ ಎಂಡ್ ಇನ್ನೊಂದು 6-7 ದಿವಸ ಆದಮೇಲೆ ಇನ್ನೊಂದು ಅಷ್ಟು ಡೀಟೇಲ್ಸ್ ಹೇಳೋದು ನನಗೂ ಒಂದು ಅವಕಾಶ ಸಿಗುತ್ತೆ ಅಷ್ಟೇ. ಇನ್ಯಾರು ನೀವು ಯಾರಾದರೂ ಮಾತಾಡ್ತೀರಾ? ನಮಸ್ಕಾರ. ಫೀಮೇಲ್ ಓರಿಯೆಂಟೆಡ್ ಫಿಲಿಮ್ ಅಂದರೆ ರವಿಚಂದ್ರನೇ ಕರಿಬೇಕಲ್ವ ಅವರು. ಆ್ಯಕ್ಚುಲಾಗಿ ಅವರು ಐ ಥಿಂಕ್ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಹತ್ರ ಒಂದು 6-7 ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವ್ರ ಆಟ. ಆಮೇಲೆ ಮ್ಯಾಥ್ಯೂ ಈಸ್ ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡು ನನಗೆ. ತುಂಬ ಒಳ್ಳೆ ಡಿಸಿಪ್ಲಿನ್ಡು ನಡ್ಕೊಳ್ಳೋವಂಥ ಒಂದು ಪಾತ್ರ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ. ಅವರು ನನಗೆ ರವಿ ಬೋಪಣ್ಣ ಸಿನಿಮಾಯಿಂದ ಪರಿಚಯ ಅವರು. ಅದಕ್ಕೆ ಮುಂಚೆನೂ ಗಾಂಧಿನಗರಲ್ಲಿದ್ದಾರೆ. ಬಟ್ ವೆರಿ ಸಿಂಪಲ್ ಪರ್ಸನ್ ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ. ಅವ್ರು ಇದನ್ನು ನೀವೇ ಮಾಡಬೇಕು, ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು, ಒಂದು ತೂಕವಾಗಿರೋ ಪಾತ್ರ. ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ. ಈ ತೂಕ ಅಲ್ಲ, ಜನರಲ್ಲಾಗಿ ಆ ತೂಕ. ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ. ನಾನು ಇನ್ನೂ ಏನೋ ಶೂಟಿಂಗ್ ಮಾಡ್ತಾರೆ ಅನ್ಕೊಂಬಂದರೆ ಸ್ಟ್ರೈಟವೇ ಫಸ್ಟೇ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು. ಇವ್ರನ್ನೆಲ್ಲ ಇವತ್ತೇ ನಾನು ಪರಿಚಯ ಮಾಡ್ಕೋತಿರೋದು. ಇವರು ಐ ಥಿಂಕ್ ಅಮೈರಾ ಅಂತ ಹೊಸ ಹುಡುಗಿ. ಅವ್ರು ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ. ಇವರೆಲ್ಲ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ. ಮೋಸ್ಟ್ಲಿ ಇನ್ನು ಇವ್ರನ್ನೆಲ್ಲ ಇವಾಗ ಪರಿಚಯ ಮಾಡ್ಕೋತಾ ಹೋಗ್ತೀನಿ, ಇವರೆಲ್ಲ ಏನೇನು ಪಾತ್ರಗಳು ಮಾಡ್ತಾರೆ ಅನ್ನೋದು. ಆ್ಯಂಡ್ ಫ್ಯಾನ್ ಆಫ್ ಮಾಡಲು ಓಕೆ, ಅಷ್ಟೇ, ಬೇರೆ ಏನಿಲ್ಲ. ಇನ್ನು ನೋಡೋಣ, ಇನ್ನು ಹೋಗ್ತಾ ಎಂಡ್ ಇನ್ನೊಂದು 6-7 ದಿವಸ ಆದಮೇಲೆ ಇನ್ನೊಂದು ಅಷ್ಟು ಡೀಟೇಲ್ಸ್ ಹೇಳೋದು ನನಗೂ ಒಂದು ಅವಕಾಶ ಸಿಗುತ್ತೆ ಅಷ್ಟೇ. ಇನ್ಯಾರು ನೀವು ಯಾರಾದರೂ ಮಾತಾಡ್ತೀರಾ?